ಯೂಟ್ಯೂಬಿಂದ ಬಂದಿರತಕ್ಕಂಥ ಒಂದು ಹೊಸ ಅಪ್ಡೇಟ್ ಏನಪ್ಪ ಅಂತಂದರೆ ತುಂಬ ಜನರಿಗೆ ಯೂಸ್ಫುಲ್ ಆಗುವ ಒಂದು ಅಪ್ಡೇಟು. ಯಾಕಂತಂದರೆ ಒಂದು ವೀಡಿಯೋ ಮಾಡಬೇಕಾದ್ರೆ ತುಂಬ ಜನರು ಏನು ಮಾಡ್ತಾಯಿದ್ರು, ಮ್ಯೂಸಿಕ್ ಆ್ಯಡ್ ಮಾಡ್ತಾಯಿದ್ರು. ಆವಾಗ ಅದಕ್ಕೆ ಕಾಪಿರೈಟ್ ಏನಾದರೂ ಇಶ್ಯೂ ಬಂತಪ್ಪ ಅಂತಂದರೆ ಅದನ್ನೆಲ್ಲ ಮ್ಯೂಟ್ ಮಾಡಬೇಕಾಗ್ತಿತ್ತು. ಇಲ್ಲಾಂದರೆ ಮ್ಯೂಸಿಕ್ನ ತೆಗೆದ್ರೆ ಎಲ್ಲ ಮ್ಯೂಟ್ ಆಗ್ತಾಯಿತ್ತು. ಈಗ ಆ ಥರ ಕೊಟ್ಟಿಲ್ಲ ಯೂಟ್ಯೂಬ್ದವರು, ಒಂದು ಒಳ್ಳೆಯ ಅಪ್ಡೇಟ್ ಕೂಡ ತಂದಿದ್ದಾರೆ. ಆ ಅಪ್ಡೇಟ್ ಏನು, ಆ ಅಪ್ಡೇಟಿಂದ ನಮಗೆ ಯೂಸ್ ಆಗುವುದೇನು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ, ಹಂಗಾದ್ರೆ ವಿಡಿಯೋ ಅರ್ಥ ಆಗುತ್ತೆ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಈಗಾಗಲೇ ಯೂಟ್ಯೂಬಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ. ಆ ಅಪ್ಡೇಟಿಂದ ನಮ್ಗೆ ಯಾವುದೇ ರೀತಿ ಕಾಪಿರೈಟ್ ಇಶ್ಯೂ ಅಂತೂ ಬರೋ ಚಾನ್ಸಸ್ಸೇ ಇಲ್ಲ. ನಾವು ಯಾವುದೇ ವೀಡಿಯೋ ಮಾಡಿದರೂ, ನಾವು ಯಾವುದೇ ಕೂಡ ಸಾಂಗ್ ಯೂಸ್ ಮಾಡಿಕೊಂಡ್ರು ಅದನ್ನು ಕಾಪಿರೈಟ್ ಏನಾದ್ರು ಇಶ್ಯೂ ಬಂತಂದರೆ ಅಲ್ಲೇ ಎರೈಸ್ ಮಾಡ್ಕೋಬೋದು. ಅದೊಂದು ಎರೈಸ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಆ ಅಪ್ಡೇಟಿಂದ ನಾವು ಯಾವುದೇ ಕಾಪಿರೈಟ್ ಇಶ್ಯೂವಿಂದ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇಲ್ಲ. ಯಾಕಂತಂದರೆ ಆವಾಗ ಕಾಪಿರೈಟ್ ಇಶ್ಯೂ ಅಂತಂದರೆ ಒಂದು ದೊಡ್ಡದಾಗಿ ಇದು ಮಾಡ್ತಾಯಿದ್ರು. ಈಗ ಯೂಟ್ಯೂಬ್ದವರು ಒಂದು ಒಳ್ಳೆಯ ಅಪ್ಡೇಟನ್ನು ತಂದುಕೊಟ್ಟಿದ್ದಾರೆ. ನಿಮಗೇನಾದರೂ ಆ ಥರ ಬಂದಿದ್ದರೆ, ಇಶ್ಯೂ ಬಂದಿದ್ದರೆ ಈಗಾಗಲೇ ನೀವು ಹೋಗಿ ಚೆಕ್ ಮಾಡ್ಕೋಬೋದು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ. ಅಲ್ಲಿ ಹೋಗಿ YT ಸ್ಟುಡಿಯೋದಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ. ಎರೇಸ್ ಅನ್ನೋ ಆಪ್ಷನ್ನು ಒಂದು ಹೊಸದು ಬಂದಿದೆ. ಆ ಆಪ್ಷನಿಂದ ನಿಮ್ಮದು ಯಾವುದೇ ಕೂಡ ಕಾಪಿರೈಟ್ ಇಶ್ಯೂ ಇದ್ದರೆ ಅದರಿಂದ ಎರೇಸ್ ಮಾಡ್ಕೊಳ್ಳಿ. ಎರೇಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಯಾವುದೇ ಥರ ಕೂಡ ಸಮಸ್ಯೆ ಇರೋಂಗಿಲ್ಲ. ಹಾಗಾಗಿ ಯೂಟ್ಯೂಬ್ ಒಂದು ಒಳ್ಳೆಯ ಅಪ್ಡೇಟನ್ನು ಕೂಡ ತಂದಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.